ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ KS ಒಡೆಯರ್. ಇವತ್ತು ನಾನು ಒಂದು ಹೊಸ ಮೂವಿಯ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ನೀವು ಇವಾಗಲೇ ತಮ್ನಿಲ್ನಲ್ಲಿ ನೋಡಿರ್ತೀರ ಯಾವ ಮೂವಿ ಅಂತಂದು ನೀವೇನು ಗೊತ್ತಿರ್ತದ, ಯಾರು ನಡ್ಸ್ಯಾರಂತನೂ ಗೊತ್ತಿರ್ತದ. ಅದರಲ್ಲಿ ಏನೈತೆ ಅನ್ನೋದನ್ನು ಏನು ಮಾಡ್ತಾರೆ ಇವತ್ತಿನ ನಾವು ಮೂವಿ ಒಳಗೆ ಅದರ ರಿವ್ಯೂ ಒಳಗೆ ಏನು ಮಾಡೋಣ, ಒಂದೊಂದು ಅರ್ಥ ಮಾಡ್ಕೋತಾ ಹೋಗೋಣ. ಹಲಗಲಿ ಎನ್ನುವುದು ಒಂದು ಐತಿಹಾಸಿಕ ಪೌರಾಣಿಕ ಕಥೆಯನ್ನು ಹೊಂದಿರುವಂಥ ಒಂದು ಸಿನಿಮಾ ಆಗೈತಿ. ಇದರಲ್ಲಿ ಇದರ ರಿವ್ಯೂ ನಾವು ಹೇಳೋಕ್ಕಿಂತ ಮುಂಚೆ ಇದರ ಒಂದು ಸರಿ ಟ್ರೈಲರ್ ನೋಡ್ಕೋರಿ. ನೀವು ಟ್ರೈಲರ್ ನೋಡಿರೋದ್ರಿಂದ ಅರ್ಧ ನಿಮ್ಗೆ ಗೊತ್ತಾಗ್ತದೆ. ಈಗ ಆಲ್ರೆಡಿ ನೀವೆಲ್ಲರೂ ಏನು ಮಾಡಿರ್ತೀರ ಅಂತಂದ್ರೆ ಹಲಗಲಿ ಬಗ್ಗೆ ಕೇಳಿರ್ತೀರ, ಕಥೆಗಳನ್ನು ಕೇಳಿರ್ತೀರ. ಅಲ್ಲಿರುವಂಥ ಧೈರ್ಯವಂತ ಪುರುಷರ ಬಗ್ಗೆ ನೀವೇನು ಮಾಡಿರ್ತೀರ ಅಂತಂದ್ರೆ ಗೊತ್ತಿರ್ತದೆ ನಿಮ್ಗೆ. ಅದನ್ನ ಏನು ಮಾಡ್ಯಾರ ಅಂತಂದ್ರೆ ನಮ್ಮ ಡಾಲಿ ಧನಂಜಯ್ ಅವರು ನಟಿಸಿರುವಂಥ ಒಂದು ವಿಶೇಷ ಮೂವಿ ಯಾವುದಂತಂದ್ರೆ 2026ರಲ್ಲಿ ರಿಲೀಸ್ ಆಗ್ತೈತೆ ಅಂತಂದು ಹೇಳಿದ್ದಾರೆ. ಆದರೆ ಇದರಲ್ಲಿರುವಂಥ ಒಂದೊಂದು ಪಾತ್ರಕ್ಕೂ ಅತಿ ಮಹತ್ವವಾದಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಇವರು. ಇದರ ನಿರ್ದೇಶಕರು ಯಾರ್ದಾರತ್ತಂದ್ರೆ ಸುಕೇಶ್ ನಾಯಕ್ ಅವ್ರು ಏನು ಮಾಡ್ಯಾರತ್ರ ಇದರ ನಿರ್ದೇಶಕರಾಗಿ ಏನು ಮಾಡ್ಯಾರ ಅಂದರೆ ಇದನ್ನು ರಚನೆ ಮಾಡಿದ್ದಾರೆ. ಇದರ ನಿರ್ಮಾಪಕರು ಯಾರತ್ತಂದ್ರೆ ಕಲ್ಯಾಣ್ ಚಕ್ರವರ್ತಿ ಸರ್ ಅವ್ರು ಏನು ಮಾಡ್ಯಾರತ್ತಂದ್ರೆ ಇದರ ನಿರ್ಮಾಪಕರಾಗಿದ್ದಾರೆ. ಇದರಲ್ಲಿ ನಾಯಕನಾಗಿ ಡಾಲಿ ಧನಂಜಯ್ ಅವರು ಮತ್ತು ನಾಯಕಿಯಾಗಿ ಸಪ್ತಮಿ ಗೌಡ ಅವರು ಏನು ಮಾಡ್ಯಾರತ್ತಂದ್ರೆ ನಟಿಸಿರುವಂಥ ಒಂದು ಮೂವಿ ಆಗೈತಿ. ಮತ್ತು ಈ ಮೂವಿಯನ್ನು ಯಾವಾಗ ರಿಲೀಸ್ ಮಾಡಬೇಕು ಅನ್ನೋದನ್ನು ಏನು ಮಾಡ್ಯಾರಂದ್ರೆ ಅವರು ಡೇಟ್ಸ್ ಹೇಳಿದ್ದಾರೆ. ಮಾರ್ಚ್ 18, 2026 ಏನು ಮಾಡ್ತಾರಂತಂದರೆ ಇದನ್ನು ರಿಲೀಸ್ ಮಾಡ್ತಾರಂತಂದು ಹೇಳಿದ್ದಾರೆ. ಇದನ್ನು ಟ್ರೇಲರ್ ನೋಡಿದ್ದೀವಿ ಅಂತಾರೆ ಏನು ಗೊತ್ತಾಗ್ತದೆ ನಮಗಂತಂದ್ರೆ, ಬ್ರಿಟಿಷರು ಭಾರತದ ಮೇಲೆ ದಬ್ಬಾಳಿಕೆ ಮಾಡಿರುವ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡು ವಿರುದ್ಧ ಹೋರಾಡಿದಂಥ ಮಹಾನ್ ವೀರರ ಸಾಹಸಗತೆಯನ್ನು ಹೊಂದಿರುವಂಥ ಒಂದು ಚಲನಚಿತ್ರವಾಗೈತಿ ಇದೊಂದು. ಹಲಗಲಿ ಎಂಬುದು ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕಿನಲ್ಲಿರುವಂಥ ಒಂದು ಊರಾಗೈತಿ. ಅಲ್ಲಿ ಯಾವ ರೀತಿ ಜನರ ಮೇಲೆ ಬ್ರಿಟಿಷರ ದೌರ್ಜನ್ಯನ ಮಾಡ್ತಿದ್ರು, ಯಾಕೆ ದೌರ್ಜನ್ಯವನ್ನು ಮಾಡಿದ್ರು ಅಂತ ನೀವು ಮಾಡ್ಯಾರಂತಂದ್ರೆ ಡಾಲಿ ಧನಂಜಯ್ ಅವರು ಸೂಪರ್ ಹಿಟ್ಟಾಗಿ ಏನು ಮಾಡ್ಯಾರಂತಾರೆ ಅದ್ರಾಗ ನಟನೆ ಮಾಡ್ಯಾರಂತಂದು ಗೊತ್ತಾಗ. ಹೋರಾಟಗಾರರ ಬಲಿದಾನ ಮತ್ತು ಮನೋಭಾವವನ್ನು ಪ್ರತಿಬಿಂಬಿಸುವ ಒಂದು ಮೂವಿ ಯಾವುದಾಗೈತೆ ಅಂದ್ರೆ ಇದು ಹಲಗಲಿ ಆಗೈತೆ ಅಂತ ನಾವು ಗೊತ್ತಾಗ್ತದೆ. ಇಲ್ಲಿರುವಂಥ ಇದೊಂದು ಭಾರಿ ಆ್ಯಕ್ಷನ್ ಮೂವಿ ಆಗೈತಿ. ಹಂಗೆ ಹೊಸ ಪಾತ್ರಗಳನ್ನ ಏನು ಮಾಡ್ಯಾರತ್ರವಾಗ ಪರಿಚಯನೂ ಮಾಡಿದ್ದಾರೆ. ಈ ಮೂವಿ ನೋಡಾಕತ್ತೀವಂತಂದ್ರೆ ನಾವು ನಿಜವಾಗ್ಲೂ ನಮ್ಮ ಹಲಗಲಿಯಲ್ಲಿ ಇಂಥ ಒಂದು ದೌರ್ಜನ್ಯನ ಬ್ರಿಟಿಷರು ಮೆರೆದಾರು ಅಂತನ್ನೋದೇನೋ ಗೊತ್ತಾಗ್ತದೆ ನಮ್ಗೆ. ಹಂಗೆ ಇಲ್ಲಿರುವಂಥ ಅವರ ವೇಷಭೂಷಣ ಆಗಿರ್ಬೋದ, ಅವ್ರಿಟ್ಟಂಥ ಡ್ರೆಸ್ ಆಗಿರ್ಬೋದ, ಅದು ಮಸ್ತ್ ಬಂದೈತ್ರಿ. ಡಾಲಿ ಧನಂಜಯ್ ಅವ್ರಿಗಂತ ಏಕ್ ನಂಬರ್ ಒಪ್ಪೈತೆ ಅಂತ ನಾ ಹೇಳ್ಬೋದು. ಆಗಿರ್ಬೋದ, ಅವರು ಶೌರ್ಯ ಆಗಿರ್ಬೋದ, ಏನು ಮಸ್ತ್ ಮಾಡ್ಯಾರಿ ಸರ. ಏನು ಆ್ಯಕ್ಷನ್ ಮೂವಿ ಅಂತಂದ್ರೆ ಏಕ್ ನಂಬರ್ ಆ್ಯಕ್ಷನ್ ಮೂವಿ ಇದ್ಬಿಟ್ರಿ. ಇದನ್ನ ಏನು ಮಾತಾಡಂಗಿಲ್ಲ ರೀ, ಇದು ಬರೋದಷ್ಟ ನೋಡಾಕತ್ತೀರಿ ನಾವು. ಬಂತನ ಒಂದು ಐತಿಹಾಸಿಕ ಮೂವಿಯನ್ನು ನಾವು ಅದನ್ನು ಕಣ್ತುಂಬಿಸ್ಕೊಳ್ಬೇಕು ಅನ್ನೋದು ಆಸೆ ನಮ್ಮಲ್ಲಿ ಐತಿ, ನಿಮಗೂ ಇರ್ತೈತಿ. ಅದನ್ನು ಪ್ರೀತಿಯಿಂದ ಎಲ್ಲರೂ ನಮ್ಮ ಕನ್ನಡ ಚಲನಚಿತ್ರವನ್ನು ಬೆಳೆಸಬೇಕು. ನಾವು ಅದರ ನಾವು ಯಾವಾಗಲೂ ಅದಕ್ಕೆ ಪ್ರೀತಿ ಆಭಾರಿಯಾಗಿ ಇರೋಣ ಅಂತ ಹೇಳುತ್ತಾ ನೋಡೋಣ ಮೂವಿ ಹೆಂಗೈತಿ ಅಂತಂದು ನಾವು ನೋಡಿದಾಗ ಗೊತ್ತಾಗ್ತದೆ. ಈಗ ಎಷ್ಟೋ ಮೂವಿ ಬಂದು ಹೋಗ್ತಿರ್ತಾವೆ ಐತಿಹಾಸಿಕ ಮೂವಿ. ಕನ್ನಡದಾಗ ಐತಿಹಾಸಿಕ ಮೂವಿಗಳು ಬರೋದು ಕಡಿಮೆ. ಆದ್ರೆ ನಮ್ಮ ಧನಂಜಯ್ ಅವರು ಒಂದು ಹೊಸ ನಟನೆಯೊಂದಿಗೆ ಅವರು ಬಂದಿದ್ದಾರೆ. ಹಾಗೆ ಚೆನ್ನಾಗಿ ಸಪ್ತಮಿ ಗೌಡ ಅವರು ಕೂಡ ಅದಾರಲ್ಲ ನಾಯಕಿಯಾಗಿ, ಚೆನ್ನಾಗಿ ಐತಿ ಅಂತಂದು ನಾವು ಭಾವಿಸೋಣಲ್ಲ, ಚೆನ್ನಾಗಿ ಐತ್ರಿ. ನಮ್ಮ ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಹೊಸ ಮೂವಿ ಬಂದೈತೆ ಅಂತ ಇವಾಗ ಇದನ್ನು ನೋಡಬೇಕ್ರಿ. ನಾವು ಎಲ್ಲರೂ ಕುತೂಹಲದಿಂದ ಏನು ಮಾಡ್ರಿ ಅಂತಂದ್ರೆ ಮಾರ್ಚ್ 2026 ಇದನ್ನು ಹೋಗಿ ನೋಡಬೇಕ್ರಿ. ಮಾರ್ಚ್ 18 ಯಾರೂ ತಪ್ಪಿಸ್ಬೇಡ್ರಿ. ದಯವಿಟ್ಟು ಕನ್ನಡ ಸಿನಿಮಾವನ್ನು ಬೆಳೆಸ್ಬೇಕ್ರಿ ನಾವು. ಮತ್ತು ಹೊಸ ಮೂವಿಯನ್ನು ನಾವು ರಿವ್ಯೂ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಇದು ಹೆಂಗೆ ಬರ್ತೈತಿ ಅನ್ನೋದನ್ನು ಏನು ಮಾಡೋಣ ನಾವು ಅಲ್ತಿ ಅಂತಂದು ಮುಂದಿನ ದಿನದಾಗ ಗೊತ್ತಾಗ್ತದೆ. ಥ್ಯಾಂಕ್ ಯು ಎಲ್ಲರೂ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ